ವಾಷಿಂಗ್ ಮಿಷಿನ್ನೊಳಗಡೆ ಹೀಗೆ ಒಂದು ನಿಂಬೆಹಣ್ಣನ್ನು ಹಾಕಿ ಸಾಕು. ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಇದನ್ನು ಹೀಗೂ ಬಳಸ್ಬೋದು ಅಂತ ನೀವು ಯೋಚನೆನೂ ಮಾಡಿರೋದಿಲ್ಲ. ಈ ಸೂಪರ್ ಟಿಪ್ಸ್ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದೆ. ಪ್ರತಿದಿನ ಬಟ್ಟೆ ಒಗೆಯುವ ಕೆಲಸ ಅಂತೂ ಇದ್ದೇ ಇರುತ್ತೆ. ಕೆಲವೊಂದು ಸಲ ಬಟ್ಟೆಯನ್ನು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರೂ ಕೂಡ ವಾಷಿಂಗ್ ಮಿಷಿನಲ್ಲಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ನೀವು ಒಳ್ಳೆ ಕ್ವಾಲಿಟಿಯ ವಾಷಿಂಗ್ ಪೌಡರ್ ಅಥವಾ ವಾಷಿಂಗ್ ಲಿಕ್ವಿಡ್ ಯೂಸ್ ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಯಾಕೆ ಗೊತ್ತಾ? ವಾಷಿಂಗ್ ಮಿಷಿನ್ ಕ್ಲೀನ್ ಆಗಿಲ್ಲ. ಅದೇ ಕಾರಣಕ್ಕೆ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಹಾಕಿದ್ರೆ ಬಟ್ಟೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ನಾವು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ವಾಷಿಂಗ್ ಮಿಷಿನ್ನಲ್ಲಿ ಸೈಡಲ್ಲಿ ಒಂದು ಬೆಲ್ಟ್ ಥರ ಇರುತ್ತಲ್ವ, ಅದನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಲೋಡ್ ಆಗಿದ್ರೂ ಕೂಡ ನಿಮಗೆ ಎದುರುಗಡೆ ಒಂದು ರಬ್ಬರ್ ಥರ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಮೊದಲಿಗೆ ಸ್ವಲ್ಪ ನೀರನ್ನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಡೆಟಾಲ್ನ ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನರ್ ರೆಡಿ ಆಯಿತು. ನೋಡಿ, ಇವಾಗ ಇದನ್ನು ಸೈಡಲ್ಲಿರುವಂಥ ಬೆಲ್ಟ್ ಇರುತ್ತಲ್ಲ ಅದಕ್ಕೆ ಹಾಕಿ, ಆಮೇಲೆ ಇದರಿಂದ ಒಂದು ಬ್ರಷ್ ತೊಗೊಳ್ಬೇಕು. ಬ್ರಷಿಂದ ಉಜ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ವಾಷಿಂಗ್ ಮಿಷಿನ್ನ ಬೆಲ್ಟ್ ಇರುತ್ತಲ್ಲ ಅದು ಕ್ಲೀನ್ ಆಗುತ್ತೆ. ನಾನಿವಾಗ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನ ಬೆಲ್ಟ್ನ ಕ್ಲೀನ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಲ್ವಾ. ನಿಮ್ಮದು ಫ್ರಂಟ್ ಲೋಡ್ ಆಗಿದ್ರೂ ಕೂಡ ಸೇಮ್ ಇದೇ ಲಿಕ್ವಿಡ್ನ ಫ್ರಂಟ್ ಲೋಡಲ್ಲಿರುವಂತಹ ಈ ರಬ್ಬರ್ ಜಾಗ ಇರುತ್ತಲ್ಲ ಅಲ್ಲಿಗೆ ಹಾಕಿ, ಆಮೇಲೆ ಒಂದು ಬ್ರಷ್ನ ಸಹಾಯದಿಂದ ಉಜ್ಕೊಳ್ಳಿ. ಈ ಜಾಗದಲ್ಲಿ ತುಂಬಾ ಕೊಳೆ ಇರುತ್ತೆ, ಆದ್ದರಿಂದ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಷ್ಟಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೋಡಿ ಇವಾಗ ಆಲ್ರೆಡಿ ನಾನಿವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮುಖ್ಯವಾಗಿ ಫಿಲ್ಟರ್ನ ಕ್ಲೀನ್ ಮಾಡ್ಕೊಳ್ಬೇಕು. ಫ್ರಂಟ್ ಲೋಡ್ ಆಗಿದ್ದರೆ ಕೆಳಗಡೆ ನಿಮಗೆ ಬಾಕ್ಸ್ ಥರ ಇರುತ್ತೆ, ಅಲ್ಲಿ ಫಿಲ್ಟರ್ ಇರುತ್ತೆ. ಇದು ಟಾಪ್ ಲೋಡ್ ಆಗಿರೋದ್ರಿಂದ ಈ ರೀತಿ ಫಿಲ್ಟರ್ನ ಸೈಡಲ್ಲಿರುತ್ತೆ, ಅದನ್ನು ತೊಗೊಂಡು ಆವಾಗಲೇ ನಾವು ತಯಾರಿಸ್ಕೊಂಡಿದ್ವಲ್ಲ ಲಿಕ್ವಿಡ್, ಅದರಲ್ಲಿ ಸ್ವಲ್ಪ ಮಿಕ್ಸ್ ಇದೆ, ಅದರಿಂದ ಒಂದು ಬ್ರಷ್ನ ತೊಗೊಂಡು ಆ ಲಿಕ್ವಿಡಿಂದನೇ ಉಜ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಉಜ್ಕೊಳ್ಳಿ. ನೋಡಿ ಎಷ್ಟು ಗಲೀಜಿರುತ್ತೆ ಅಂತ ಅದರೊಳಗಡೆ. ಇದರಿಂದನೇ ಅರ್ಧ ನಿಮ್ಮ ಬಟ್ಟೆ ಕ್ಲೀನ್ ಆಗೋದಿಲ್ಲ. ಫಸ್ಟು ನೀವು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಆದರೂ ನೀವು ಈ ಫಿಲ್ಟರ್ನ ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲಾಂತಂದರೆ ನಿಮ್ಮ ಬಟ್ಟೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇವಾಗ ಲಿಂಬೆಹಣ್ಣನ್ನು ತೊಗೊಂಡು ಇದನ್ನು ಈ ರೀತಿ 2 ಹೋಳಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಟೂತ್ಪೇಸ್ಟ್ನ ಹಾಕ್ಕೊಳ್ಬೇಕು. ಯಾವ ಟೂತ್ಪೇಸ್ಟ್ ಆದರೂ ಪರವಾಗಿಲ್ಲ, ನಾನಿಲ್ಲಿ ಕೋಲ್ಗೇಟ್ನ ಬಳಸಿದ್ದೀನಿ. ಇದನ್ನು ಇವಾಗ ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿ, ಆಮೇಲೆ 1 ಚಮಚದಷ್ಟು ಡಿಟರ್ಜೆಂಟ್ ಪೌಡರ್ ಅಥವಾ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ಳಿ. ಅಂದರೆ ಬಟ್ಟೆ ಒಗೆಯೋ ಪೌಡರ್ ಅಥವಾ ಬಟ್ಟೆ ಒಗೆಯೋ ಲಿಕ್ವಿಡ್ನ ಹಾಕ್ಕೊಳ್ಳಿ. ಹಾಗೆ 1 ಚಮಚದಷ್ಟು ಅಡುಗೆ ಸೋಡಾ, ಹಾಗೆಯೇ ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಡೆಟಾಲ್ನ ಇದಕ್ಕೂ ಕೂಡ ಹಾಕ್ಕೊಳ್ಬೇಕು. ನಂತರ ಈ ವಾಷಿಂಗ್ ಮಿಷಿನ್ನಲ್ಲಿ ಟಬ್ ಕ್ಲೀನಿಂಗ್, ಟಬ್ ಹೈಜೀನ್ ಈ ರೀತಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಬಿಟ್ಬಿಟ್ರೆ ಸಾಕು. ವಾಷಿಂಗ್ ಮಿಷಿನ್ನ ಆನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಕೊಳೆ ಬಂದಿದೆ ಅಂತ. ಇಷ್ಟು ವಾಷಿಂಗ್ ಮಿಷಿನ್ನ ನಾನು ಪದೇ ಪದೇ ಕ್ಲೀನ್ ಮಾಡ್ತಾಯಿದ್ರು ಇಷ್ಟು ಕೊಳೆ ಇದ್ದೇ ಇರುತ್ತೆ. ನೋಡಿ ಇವಾಗ ಕ್ಲೀನ್ ಆಗಿದೆ. ನೋಡಿ, ನಾನಿವಾಗ ನಿಂಬೆಹಣ್ಣಿನ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ನೋಡಿ, ಹೊಸದರ ಥರ ಆಗಿದೆ ವಾಷಿಂಗ್ ಮಿಷಿನು. ತುಂಬಾ ಚೆನ್ನಾಗಿ ಇದರಿಂದ ಕ್ಲೀನ್ ಆಗುತ್ತೆ. ಹಾಗೆಯೇ ತುಂಬಾ ಕೊಳೆ ಒಳಗಡೆ ಕೂತ್ಕೊಂಡಿರುತ್ತಲ್ಲ, ಆ ಡಿಪಾಸಿಟ್ ಆಗಿರುವಂಥ ಕೊಳೆ ಎಲ್ಲ ಕ್ಲೀನ್ ಆಗುತ್ತೆ. ಫ್ರಂಟ್ ಲೋಡ್ ಆಗಲಿ ಟಾಪ್ ಲೋಡ್ ಆಗಲಿ ಯಾವುದೇ ಬ್ರ್ಯಾಂಡ್ನ ವಾಷಿಂಗ್ ಮಿಷಿನ್ ಆಗಲಿ ಇದು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ವಾಷಿಂಗ್ ಮಿಷಿನ್ನಲ್ಲಿ ಟಬ್ ಕ್ಲೀನಿಂಗ್ ಅನ್ನೋ ಆಪ್ಷನ್ ಇಲ್ಲ ಅಂತಂದರೆ ನೀವು ಕ್ವಿಕ್ ವಾಶ್ ಅನ್ನೋ ಆಪ್ಷನ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ತುಂಬಾ ಒಳ್ಳೆ ಇಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ. ಬಟ್ಟೆಗಳು ಕೂಡ ಇನ್ನು ನಿಮ್ಮದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ ವಾಶ್ ಮಾಡಿದ್ರೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.